ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಖ ಅಂದ್ರೆ ನಿಮ್ದು ಹಸ್ಬೆಂಡು ಕೂತಿರೋ ಜಾಗದಲ್ಲೇ ಎಲ್ಲಾ ಸವಲತ್ತು ಸಿಗತ್ತೆ. ಪುಣ್ಯ ಮಾಡಿದಾರ ಬಿಡಿ. ನಿಂತ್ಕೊಳ್ರಿ. ನಿಂತ್ಕೊಳ್ಳಲ್ವಾ ಹಸ್ಬೆಂಡು? ಹೇಳಿ. ಈ ಕಡೆ ತಿರುಗಿ. ಹೇಳಿ. ಹತ್ರ ಬನ್ನಿ. ಹಸ್ಬೆಂಡು ನಾಚಿಕೆ ಆಗತ್ತೆ ಹಸ್ಬೆಂಡು. ಯಾರಾದ್ರೂ ನೋಡಿದ್ರೆ ತಪ್ಪು ಅರ್ಥ ಮಾಡ್ಕೋತಾರೆ. ಏನೇ ಇದ್ರು ರೂಮಿಗೆ ಬಂದು ಹೇಳಿ. ನಾನು ಯಾಕೆ ಕರೆದೆ ಅದು ಗೊತ್ತಾ? ಏನ್ ಹಸ್ಬೆಂಡ್ ನೀವು ಗಂಡ ಹೆಂಡ್ತಿನ ಹತ್ರ ಬನ್ನಿ ಅಂತ ಯಾಕೆ ಕರೀತಾರೆ? ಅದು ರಾತ್ರಿ ಇಷ್ಟೊತ್ತಲ್ಲಿ, ಅದನ್ನು ಬಾಯ್ಬಿಟ್ಟಿರ್ಬೇಕಾ? ಹಸ್ಬೆಂಡು ತುಂಬಾ ಸುಸ್ತಾಗಿದೆ, ಹೋಗಿ ಮಲ್ಕೋಬೇಕು, ಹತ್ರ ಬನ್ನಿ ಅಂತ ಕರೆದು ಎಲ್ಲ ತೊಂದರೆ ಕೊಡ್ಬೇಡಿ. ಸಾಧ್ಯ ರೀ ನೀವು? ನಾನು ಏನಕ್ಕೋ ಕರೆದ್ರೆ ನೀವು ಇನ್ನೇನೋ ಅನ್ಕೋತಿರಲ್ಲ. ಸುಮ್ಮನೆ ಬನ್ರಿ. ಹಸ್ಬೆಂಡು ನನ್ಗೆ ಯಾಕೋ ಭಯ ಆಗ್ತಿದೆ. ನೀವು ನನ್ನ ಮುಟ್ಟಂಗಿದ್ರೆ ಹೇಳ್ಬಿಟ್ಟು ಮುಟ್ಟಿ ಆಯ್ತಾ? ನಾನು ಯಾಕ್ರಿ ನಿಮ್ಮನ್ನು ಮುಟ್ಲಿ? ಮತ್ತೆ ಹಸ್ಬೆಂಡು ನಾನು ಕುಡ್ದಿಲ್ಲ, ಬೇಕಿದ್ರೆ ನೋಡಿ. ಏನ್ರಿ ನೀವು ಬಿಟ್ರೆ ಬಾಯಿ ತೆಗಿತೀರಾ? ಬಾಯಿ ತೆಗೆದ್ರಂತೂ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತೀರಾ. ನಿಮ್ಮ ಬಾಯಿಗೆ ನಿಮ್ಮ ಮಾತಿಗೆ ಸ್ವಲ್ಪ ಫುಲ್ ಸ್ಟಾಪ್ ಇಡಿ. ಅಲ್ಲ ಹಸ್ಬೆಂಡು, ಕುಡ್ದವ್ರು ನಾನು ನಿಲ್ಸಿ ಪ್ರಶ್ನೆ ಮಾಡೋ ತರ ಪ್ರಶ್ನೆ ಮಾಡ್ತಿದ್ದೀರಾ ಅಲ್ವಾ? ಆಯ್ತು, ಅದೇನ್ ಹೇಳಿ. ಎಲ್ಲೋಗಿದ್ರಿ? ಹೇಳಿದ್ನಲ್ವಾ, ದೇವಸ್ಥಾನಕ್ಕೆ. ನನ್ನ ಹತ್ರ ಸುಳ್ಳು ಹೇಳ್ತಿದ್ದೀರಾ? ಅಯ್ಯೋ ಬಿಡ್ತು. ದೇವ್ರ ವಿಷಯದಲ್ಲಿ ಸುಳ್ಳು ಹೇಳಿದ್ರೆ ದೇವ್ರು ಶಾಪ ಕೊಡ್ತಾನಂತೆ. ದೇವಸ್ಥಾನಕ್ಕೆ ಹೋಗಿದ್ರೋ ಬೇರೆ ಕಡೆ ಹೋಗಿದ್ರೋ ಗೊತ್ತಿಲ್ಲ, ಆದರೆ ಯಾರಿಗೂ ಹೇಳ್ದೆ ಯಾವತ್ತೂ ಹೋಗ್ದಿದ್ದವರು ಇವತ್ತು ಮಾತ್ರ ಅಚ್ಚುನ್ ಕರ್ಕೊಂಡು ಬೆಳಗ್ಗೆ ಎಲ್ಲೋ ಹೋಗಿದ್ರಲ್ಲ, ಅಂಥದ್ದೇನು ಸೀಕ್ರೆಟು ಹೇಳಿ. ಓ, ಇದನ್ ಬಾಯ್ ಬಿಡ್ಸಕ್ ನನ್ನ ಕರೆದ್ರ? ಹೇಳಲ್ಲ. ನನ್ನ ಹತ್ರ ಎಂತ ಸೀಕ್ರೆಟ್ ರೀ? ಹೇಳಿ. ಸೀಕ್ರೆಟು ಇಲ್ಲ, ಸಿಗರೇಟು ಇಲ್ಲ, ಸುಮ್ಮನೆ ಹೋಗಿ ಹಸ್ಬೆಂಡು. ಏನ್ರಿ ನೀವು ಬರೀ ಸೇದದ್ದು ಕುಡಿಯೋದ್ರ ಬಗ್ಗೆನೇ ಮಾತಾಡ್ತಿರ್ತೀರಲ್ಲ? ಕುಡಿಯೋರು ಈ ತರ ಆಡಲ್ಲ. ಅಯ್ಯೋ ಹಸ್ಬೆಂಡು, ಊರಲ್ಲಿ ದಿನ ಇದ್ರ ಬಗ್ಗೆನೇ ಮಾತಾಡ್ತಿದ್ನಲ್ವಾ, ಅಭ್ಯಾಸ ಆಗೋಗಿದೆ, ಹೋಗ್ಲಿ ಬಿಡಿ. ಹಸ್ಬೆಂಡು, ನಾವ್ ಎಲ್ಗಾದ್ರೂ ಹೋಗ್ತೀವಿ, ಏನಿವಾಗ? ಆಯ್ತು, ಎಲ್ಲಾದ್ರೂ ಹೋಗಿ, ಆದ್ರೆ ಎಲ್ಲೋಗಿದ್ರಿ ಅಂತ ಹೇಳಿ ಅಷ್ಟೇ. ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ. ನಿಜವಾಗ್ಲೂ ಹೇಳಲ್ಲ. ಮಾತ್ ಕೊಡಿ. ಯಾರಿಗೂ ಹೇಳಲ್ಲ, ಹೇಳಿ. ಕ್ಷಮಿಸಿ ಹಸ್ಬೆಂಡು, ಈ ವಿಷಯದಲ್ಲಿ ಯಾಕೋ ನಿಮ್ಮೇಲೆ ನಂಬಿಕೆನೆ ಬರ್ತಿಲ್ಲ. ನಂಬಿಕೆ ಬರಕ್ಕೆ ಏನ್ ಮಾಡ್ಬೇಕು? ಹಸ್ಬೆಂಡು, ನನ್ಗೆ ಯಾಕೋ ಹಣ್ಣು ತಿನ್ಬೇಕು ಅನ್ಸ್ತಿದೆ. ಹೌದಾ? ತಿನ್ನಿ. ಹಸ್ಬೆಂಡು, ದೇವಸ್ಥಾನಕ್ಕೆ ಹೋಗಿದ್ನಲ್ವಾ, ಯಾಕೋ ತುಂಬಾ ಕೈ ನೋವ್ತಿದೆ. ದೇವಸ್ಥಾನಕ್ಕೆ ಹೋಗಿದ್ರೆ ಕಾಲ್ ನೋವು ಬರ್ತಿದೆ ಅನ್ನೋದ್ರಲ್ಲಿ ಒಂದು ಅರ್ಥ ಇದೆ. ಕೈ ನೋವು ಬರ್ತಿದೆ ಅಂದ್ರೆ ಏನ್ರಿ ಅರ್ಥ? ಹಸ್ಬೆಂಡು, ವ್ರತ ಮಾಡ್ಲಿಲ್ವಾ ಹಸ್ಬೆಂಡು? ದೇವ್ರ ಕೈ ಮುಗ್ದೆ, ಅದಕ್ಕೆ ತುಂಬಾ ಕೈ ನೋವ್ತಿದೆ. ಆಯ್ತಾಯ್ತು, ಅರ್ಥ ಆಯ್ತು. ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.